ಹರಗಾಪುರ ಗ್ರಾಮದ ಸರ್ಕಾರಿ ಗಾಯರಾನ ಸರ್ವೆ ನಂಬರ್ 335/A 1ನೇ ನಗರದಲ್ಲಿ ಸಾಗುವಳಿ ಜಮೀನುಗಳಿಗೆ ಹಕ್ಕುಪತ್ರ ನೀಡುವ ಕುರಿತು ಹುಕ್ಕೇರಿ ತಹಶೀಲ್ದಾರ್ ಅವರಿಗೆ ಮನವಿ. ಹೌದು, ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹರಗಾಪುರ ಗ್ರಾಮದಲ್ಲಿರುವ ಸರ್ಕಾರಿ ಗಾಯರಾನ ಸರ್ವೆ ನಂಬರ್ 335/A 1ನೇ ನಗರದಲ್ಲಿ ಸುಮಾರು ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ಮತ್ತು ಆ ಜಮೀನು ಇದೀಗ ಸಾಗುವಳಿ ಮಾಡುತ್ತಿರುವ ಜನರು ಹಿರಿಯ ಕಬ್ಜಾ ಮಾಡಿ ಅಲ್ಲಿ ಆ ಜಮೀನುಗಳಿಗೆ ಕಾಡ ಮಾಡಿ ಸುಧಾರಿಸಿ ಕೃಷಿಗೆ ಯೋಗ್ಯವಾಗುವ ರೀತಿಯಲ್ಲಿ ಸುಧಾರಿಸಿ ಅದರಲ್ಲಿ ಸುಮಾರು ವರ್ಷಗಳಿಂದ ಕೃಷಿ ಚಟುವಟಿಕೆ ಮಾಡಿ ಜೀವನವನ್ನು ಸಾಗಿಸುತ್ತಿದ್ದಾರೆ. ಈಗ ಅವರಿಗೆ ಆ ಜಮೀನು ಬಿಟ್ಟು ಬೇರೆ ಜಮೀನವಿಲ್ಲ. ಅದಕ್ಕೆ ಈಗ ಅವರಿಗೆ ಕಬ್ಜಾ ಮಾಡಿದ ಜಮೀನನ್ನು ಆಕ್ರಮಣ ಸಂಕ್ರಮಣ ಯೋಜನೆಯಡಿಯಲ್ಲಿ ಸಂಕ್ರಮಣಗೊಳಿಸಿ ಹಕ್ಕುಪತ್ರ ನೀಡಬೇಕು ಮನವಿ ಕೋರಿದರು. ಈ ಮನವಿ ಪತ್ರವನ್ನು ಗ್ರೇಡ್ 2 ತಹಶೀಲ್ದಾರ್ ಪ್ರಕಾಶ್ ಎಂ ಕಲ್ಲೋಳಿ ಅವರು ಸ್ವೀಕರಿಸಿ ಸರ್ಕಾರಕ್ಕೆ ಸ್ವೀಕರಿಸಿದ ಮನವಿ ತಲುಪಿಸುತ್ತೇವೆ ಎಂದರು. ಹರಗಾಪುರ ಗ್ರಾಮಸ್ಥರಾದ ವಿಶಾಲ್ ಕಾಂಬ್ಳೆ ಮತ್ತು ಪ್ರಕಾಶ್ ಕಾಂಬ್ಳೆ ಹಾಗೂ ದ್ರಾಕ್ಷಿಣಿ ಪ್ರಭಾಕರ್ ಕಾಂಬ್ಳೆ ಇವರು ಮಾತನಾಡಿ, ನಾವು ಸುಮಾರು 30 ವರ್ಷಗಳಿಂದ ಸಾಗುವಳಿ ಮಾಡುತ್ತಿದ್ದು ಇದೀಗ ಈ ಜಮೀನುಗಳಿಗೆ ಹಕ್ಕುಪತ್ರ ನಮಗೆ ನೀಡಬೇಕು ಎಂದು ವಿನಂತಿಸಿದರು. ಇದೇ ಸಂದರ್ಭದಲ್ಲಿ ಮಾರುತಿ ಪರಪ್ಪ ಕಾಂಬ್ಳೆ, ಸಂತೋಷ್ ಕಾಂಬ್ಳೆ, ಅಪ್ಪಾಸಾಬ್ ತುಕಾರಾಮ್ ಕಾಂಬ್ಳೆ, ರವೀಂದ್ರ ಪುಂಡ್ಲಿಕ್ ಕಾಂಬ್ಳೆ, ಬಾಬು ಶಿವಪ್ಪ ಕಾಂಬ್ಳೆ, ವಿಜಯ್ ಶ್ರೀಕಾಂತ್ ಕಾಂಬ್ಳೆ, ಶಾಮರಾವ್ ದುರ್ಗಪ್ಪ ಕಾಂಬ್ಳೆ, ಕೃಷ್ಣಪ್ಪ ಪುಂಡ್ಲಿಕ್ ಕಾಂಬ್ಳೆ, ರಾಮಚಂದ್ರ ದೇವಪ್ಪ ಕಾಂಬ್ಳೆ, ಪುಷ್ಪಾ ಶಂಕರ್ ಕಾಂಬ್ಳೆ, ಪುಷ್ಪಾ ಮಿಲಿಂದ್ ಮಂತ್ರಿ ಶ್ರೀ ಮಹದೇವ್ ಮಲ್ಲಪ್ಪ ಕಾಂಬ್ಳೆ, ನಾಮದೇವ್ ಕಲ್ಲಪ್ಪ ಕಾಂಬ್ಳೆ, ನಿರಂಜನ್ ಕಾಂಬ್ಳೆ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಸುಮಾರು 2.5 ಗಂಟೆ ಬರ್ತಾರೆ ಸರ್. ಬಂದು ಅವ್ರು ಬಂದು ಬರ್ತಾರೆ. ತಾವು ಯಾರ್ಯಾರು ಅವ್ರ ಮುಂದೆ ಯಾರಾದ್ರೂ ಇರ್ರಿ, ನಾವು ಮತ್ತೆ ಕನ್ಫರ್ಮ್ ಮಾಡಿ ಅವರಿಗೆ ನಾವು ಬೆಟ್ ಮಾಡಿಸ್ತೀವಿ. ಏನೈತೆ ಸರ್ಕಾರದ ಕ್ರಮ ಭರವಸೆ ಸಾಕು ನಾವು ಅದೇ ಸಾಗುವಳಿ ಮಾಡ್ಕೊಂಡು ಬಂದವ್ರು ಅಕ್ರಮ ಸಕ್ರಮದಾಗ ಹೊರಗೆ ನಾವು ಈಗ ಒಂದು 50 ಎಕರೆ ಜಮೀನು ಕೊಟ್ಟಿದ್ದಾರೆ. 50 ಎಕರೆ ಜಮೀನು ಕೊಟ್ಟಿದ್ದಾರೆ. ಮತ್ತು 4 ಎಕರೆ ಬೇರೆಯವ್ರು ಕೊಟ್ಟಿದ್ದಾರೆ. ಹೀಗಾಗಿ ಅಲ್ಲಿ ಜಮೀನು ಎಲ್ಲ ಮುಗಿದು ಬರಾಯ್ತು. ಈಗ ಒಂದು 40 ವರ್ಷದಿಂದ ನಾವು ಏನು ಸಾಗುವಳಿ ಮಾಡ್ಕೊಂಡು ಬರೋದಿಲ್ಲ. ಇದು ಅವ್ರು ಏನೋ ಅದ್ರ ಬಗ್ಗೆ ತಹಸೀಲ್ದಾರ್ ಸಾಹೇಬರು ಒಂದು 2 ಸರ್ತಿ ಬಂದು ನಾವು ಊರಿಗೆ ಹೋಗಿದ್ದಾರೆ. ಇದನ್ನು ಕೊಡಕ್ಕೆ ಬರೋದಿಲ್ಲ ಹಂಗೆ ಅನ್ನೋದ್ರ ಅವ್ರು ಅದನ್ನು ಕೊಡಕ್ಕೆ ಬರೋದಿಲ್ಲ ಅಂತ ಹೇಳಿ ಬೇರೆಯವ್ರಿಗೆ ಈಗ 50 ಎಕರೆ 20 ಎಕರೆ ಹಿಂಗೆ ಕೊಡೋದ್ರಿ. ಯಾರು ಕೊಡಾಕ್ತಾರೆ? ಈಗ ತಹಸೀಲ್ದಾರ್ ಆಫೀಸ್ನ ಆಗಿದ್ರಲ್ಲ ಈಗ ತಹಸೀಲ್ದಾರ್ ಆಫೀಸ್ ಆಗಿದ್ರಿ. ನಮಗೆ ಅದನ್ನು ಸಾಗುವಳಿ ಮಾಡಿದ್ರಲ್ಲ ನಾವು ಕೊಡಕ್ಕೆ ಮನೆ ಕೊಡಿದವ್ರಿಗೆ. ತಮ್ಮ ಹೆಸರು ರೀ? ಪ್ರಕಾಶ್ ಕಾಂಬ್ಳೆ. ಹೇಳ್ರಿ. ನಾವು ಅಕ್ರಮ ಸಕ್ರಮ ಕೈ ಕೊಟ್ಟು ಈಗ ಮೊದಲು ಹಿರಿಯರಾದರೂ ಕೊಟ್ಟಿದ್ದಾರೆ. ಈಗ 30-40 ವರ್ಷ ಅಕ್ರಮ ಸಕ್ರಮ ನಾವು ಅರ್ಜಿ ಕೊಟ್ಟು ನಮ್ಮ ಕೆಲಸಗಳು ಆಗಿಲ್ಲ. ಹೊರಗಿನ ಅವ್ರಿಗೆ ಬಂದವ್ರು ಜಾಗ ಕೊಡೋರು ಇದ್ದವ್ರಿಗೆ ಕೊಡೋನಿಲ್ಲ. ಆದ್ರೆ ಈಗಿನ ಲೆಕ್ಕದ ನಾವು ಅರ್ಜಿ ಕೊಟ್ಟಿದ್ರೆ ನಮ್ಗೆ ಅಕ್ರಮ ಸಕ್ರಮ ಮಾಡಿ ಕೊಡಬೇಕು ಅನ್ನೋಂಗೆ ನಾವು ಮನವಿ ಪತ್ರ ತಹಸೀಲ್ದಾರ್ ಸಾಹೇಬ್ ಕೊಟ್ಟಿದ್ದೇವೆ. ಅದು ಮಾಡಬೇಕು, ಯಾವ ಪರ್ಸ ಆಗಬೇಕು. ಇಲ್ಲಾಂದ್ರೆ ಹೊರಗಿನವ್ರು ಕೊಡೋದು ಬಂದ್ ಮಾಡಬೇಕು. ನಮ್ಮ ಊರು ನಮ್ಮ ಜಾಗ ಉಳಿಬೇಕಾದ ನಮ್ಗೆ. ಅಂದ್ರೆ ಈ ಎಲ್ಲಿ ಐತ್ರಿ ಇದು? ಹರಗಾಪುರ 335 ಏದಾಗೈತಿ. ಅಂದ್ರೆ ಈಗೇನಾಗಿದ್ರಿ, ಹೊರಗಿನವರು ಅಲ್ಲಿ ಹೆಚ್ಚು ಬಂದು ಇದ್ದಾರೆ. ಅಲ್ಲಿ ಯಾರೀಗ ಸಾಗುವಳಿ ಮಾಡಿರಲ್ಲ ಅವ್ರ ಹೆಸರಿಲ್ಲ, ಹೊರಗಿನವ್ರ ಹೆಸರು ನಾವು ವೆರಿಫಿಕೇಶನ್ ಆಗಿ ಅಲ್ಲಿ ಯಾರು ಸ್ಥಾನಿಕರು ಯಾರು ಸಾಗುವಳಿ ಮಾಡಿದಾರಲ್ಲ ಅವ್ರಿಗೆ ಅದನ್ನು ಕೊಡ್ಬೇಕಂತೇಳಿ ಮನೆ ಕೊಟ್ಟಿದ್ದವ್ರು. ಒಂದು ಸರ್ತಿ ವೆರಿಫಿಕೇಶನ್ ಆಗಿ ಅದನ್ನು ಹರಗಾಪುರ ಗಡದಾಗ ನಾವು ಅಕ್ರಮ ಸಕ್ರಮ ಸ್ಕೀಮ್ ರೀ ಪೈಲಾದಿಂದ ಹಿರಿಯರಾದ್ರೆ ಬಿ 30 ವರ್ಷದಿಂದ ಮಾಡ್ಕೊತಾನೆ ಬಂದಾರ್ರಿ. ಈಗ ನಾವು ಅಕ್ರಮ ಸಕ್ರಮ ಆದ್ಮೇಲೆ ಅಲ್ಲಿದ ಒಂದು 50 ಎಕರೆ ಜಾಗ ಹಿಂಗ ಬೇರೆದವ್ರ ಕಡೆ ಹೊರಗಡೆ ಶಂಕೇಶ್ವರ ಊರವ್ರಿಗೆ ಅದು ಹಿಂಗೆ ಕೊಡೋದಾರ್ರಿ. ನಾವು ಆಗಿಂದ ದುಡ್ಕೊತ ಬಂದೇವಲ್ಲ, ಅದಕ್ಕೆ ನಮ್ಗೆ ಏನೋ ಸಿಗಾನಿಲ್ರಿ. ಅದು ಅದ್ರ ಸಂಬಂಧ ತಹಸೀಲ್ದಾರ್ ಆಫೀಸ್ಗೆ ಬಂದು ಮನವಿ ಕೊಟ್ಟಿದ್ದೇವ್ರಿ. ನಾವೀಗ ಮನವಿ ಕೊಟ್ಟಿದ್ದೇವ್ರಿ. ಈಗ ಏನೈತ್ರಿ, ನಾವು ದುಡ್ಡು ತಿನ್ನೋ ಜಾಗ ನಮ್ಗೆ ಅನುಕೂಲ ಆಗಲಿ, ನಮ್ಗೆ ಇರ್ಬೇಕಂತ ನಾವು ಇಲ್ಲೇ ಬೇಡಿಕೆಯನ್ನ ಬಿಡಾಕ್ ಬಂದೇವ್ರಿ. ಅದ್ರ ಸಂಬಂಧ ಆ ಜಾಗ ನಮಗ್ ಮಾಡಿ ಕೊಟ್ರೆ ಇಟ್ಟರಿ. ನಾವಿದ್ದ ಜಾಗದಾಗ ಬೇರೆದವ್ರು ಬರೋದು ಬೇಡ, ಬೇರೆದವ್ರು ಕೊಡೋದು ಬೇಡ ಅನ್ನೋದು ನಮ್ದು ಉದ್ದೇಶ. ತಮ್ಮ ಹೆಸರು? ದ್ರಾಕ್ಷಾಯಣಿ ಪ್ರಭಾಕರ್ ಕಾಂಬ್ಳೆ.